ಪಾಂಗಳದಲ್ಲಿ ಆಕ್ರೋಶದ ಕಿಚ್ಚು ಭುಗಿಲೆದ್ದು ಬಿಟ್ಟಿದೆ. ಇವತ್ತು ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಧರ್ಮಸ್ಥಳದ ಪಾಂಗಳದಲ್ಲಿ ಆಕ್ರೋಶದ ಕಿಚ್ಚು, ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ. ವಾಹನದ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಗುಂಪು ಘರ್ಷಣೆಯಲ್ಲಿ ಕಾರಿನ ಗಾಜು ಪುಡಿ ಪುಡಿ ಆಗಿದೆ. ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿದ್ರು, ಜನ ಮಾತ್ರ ಜಗ್ತಾ ಇಲ್ಲ. ಕ್ಷಣ ಕ್ಷಣಕ್ಕೂ ಸ್ಥಳದಲ್ಲಿ ಜನ ಬರ್ತಾನೇ ಇದ್ದಾರೆ, ಜಮಾವಣೆಗೊಳ್ತಾನೇ ಇದ್ದಾರೆ. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಮಾಡಿದ್ದಾರೆ. ಮೂವರು ಯೂಟ್ಯೂಬರ್ ಮೇಲಿನ ಹಲ್ಲೆ ವಿಚಾರಕ್ಕೆ ಘರ್ಷಣೆ ಆಗಿರುವುದು. ಪ್ರತಿಷ್ಠಿತ ಕುಟುಂಬದ ವಿರುದ್ಧ ಅಪಪ್ರಚಾರ ಅಂತ ಒಂದು ಗುಂಪು ಹಲ್ಲೆಯನ್ನ ಮಾಡಿದೆ. ಇದೇ ವಿಚಾರಕ್ಕೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಒಂದೆರಡು ಮೂರು ಯೂಟ್ಯೂಬ್ ಚಾನೆಲ್ನ ಹುಡುಗರು ಬಂದಿದ್ದಾರೆ, ಅಲ್ಲಿ ಕ್ಯಾಮ್ರಾಮನ್ಗಳು, ರಿಪೋರ್ಟರ್ಗಳು. ಸೊ ಅವ್ರ ಮೇಲೆ ನೀವು ಒಂದು ಪ್ರತಿಷ್ಠಿತ ಕುಟುಂಬದ ಬಗ್ಗೆ ಸುಳ್ಳು ಹೇಳ್ತಾ ಇದ್ದೀರಿ, ಕ್ಷೇತ್ರದ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದೀರಿ, ಎಷ್ಟು ಧೈರ್ಯ ನಿಮಗೆ? ಹಾಗೆ ಹೀಗೆ ಒಂದು ಗುಂಪು ಬಂದು ಆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನು ಮಾಡಿಬಿಟ್ಟಿದೆ. ಪುಣ್ಯಕ್ಕೆ ಪೊಲೀಸ್ನವ್ರು ಇದರಲ್ಲಿ, ಪೊಲೀಸ್ನವರು ಇರಲಿಲ್ಲ ಅಂತ ಆದರೆ ಮುಗದೆ ಹೋಗೋದು ಕತೆ ಇವತ್ತು ಆ ಯೂಟ್ಯೂಬರ್ಗಳದ್ದು. ಧರ್ಮಸ್ಥಳದ ಪಾಂಗಳ ಏನಿದೆಯಲ್ಲ, ಅಲ್ಲಾಗಿರುವಂಥ ಒಂದು ಘಟನೆ ಇದು. ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ, ವಾಹನದ ಮೇಲೆ ಕಲ್ಲು ತೂರಾಟ ಆಗಿರೋದು. ಅಲ್ಲ, ಇವರ ಸಿಟ್ಟು, ಇವರ ಆಕ್ರೋಶ. ಅಲ್ಲಿ ಪಾಪ ಸಾರ್ವಜನಿಕರು ಧರ್ಮಸ್ಥಳಕ್ಕೆ ದೇವರಿಗೆ ಅಂತ ಬಂದಂಥವ್ರಿಗೆ ಯಾಕೆ ಪ್ರಾಬ್ಲಮ್ಮು? ಅವ್ರಿಗೆ ಯಾಕೆ ಡಿಸ್ಟರ್ಬೆನ್ಸು? ಕಾರ್ ಮೇಲೆ ಕಲ್ಲು ತೂರಾಡಿದ್ದಾರೆ, ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಸೊ ಈ ಸಂದರ್ಭದಲ್ಲಿ ಪೊಲೀಸ್ನವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರನ್ನು ತಡೆಯೋದಕ್ಕೆ, ಆ ಗುಂಪನ್ನು ತಡೆಯೋದಕ್ಕೆ ಅವರು ಹಸ್ಕೊಂಡಿಲ್ಲ. ಅವ್ರಿಗೆ ಕಂಟ್ರೋಲ್ ಆಗಿಲ್ಲ, ಕಂಟ್ರೋಲ್ಗೆ ಸಿಕ್ಕಿಲ್ಲ ಅವರು. ಸೊ ಅದಾದ ನಂತರ ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ. ಒಂದೆರಡು ಪೆಟ್ಟು ಬಿದ್ದಾಗಲೇ ಅವರು ಸೈಲೆಂಟ್ ಆಗಿದ್ದಾರೆ ಆ ಗುಂಪಿನವರು. ಇಲ್ಲ ಅಂತ ಅಂದರೆ ಎಗರಿ ಹೊಡೆಯೋಕ್ಕೆ ಹೋಗಿದ್ರಂತೆ ಆ ಯೂಟ್ಯೂಬರ್ಗಳ ಮೇಲೆ. ಕ್ಷಣ ಕ್ಷಣಕ್ಕೂ ಸ್ಥಳದಲ್ಲಿ ಜನ ಜಮಾವಿಸ್ತಾ ಇದ್ದಾರೆ. ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ. ಮೂವರು ಯೂಟ್ಯೂಬರ್ ಮೇಲಿನ ಹಲ್ಲೆ ವಿಚಾರಕ್ಕೆ ಘರ್ಷಣೆಯಾಗಿರುವುದು. ಪ್ರತಿಷ್ಠಿತ ಕುಟುಂಬದ ವಿರುದ್ಧ ಅಪಪ್ರಚಾರ ಅಂತ ಹೇಳಿ ಒಂದು ಗುಂಪು ಹಲ್ಲೆಯನ್ನು ಮಾಡಿದೆ. ಇದೇ ವಿಚಾರಕ್ಕೆ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿರುವುದು. ಅಲ್ಲಿ ಹೋಗ್ತಾ ಬರ್ತಾ ಇರುವಂಥ ಲಾರಿ ಕಾರುಗಳ ಮೇಲೆ ನೋಡಿ, ಈ ಕಾರ್ ನೋಡಿ, ಗ್ಲಾಸ್ ಬಿರುಕು ಬಿಟ್ಟಿದೆ. ಪಾಪ ಅವ್ರೇನು ಮಾಡಿದರು? ಆ ಕಾರ್ನವ್ರು ಏನು ಮಾಡಿದ್ರಪ್ಪ ನಿಮಗೆ? ಅವರೇನೋ ಧರ್ಮಸ್ಥಳಕ್ಕೆ ಅಂತ ಬಂದಿದ್ದಾರೆ. ಅವ್ರೇನು ಮಾಡಿದ್ದಾರೆ? ಹಾಗಾದರೆ ಕಾರುಗಳನ್ನು ಪುಡಿ ಪುಡಿ ಮಾಡ್ತೀರಿ, ಕಲ್ಲು ಬಿಸಾಕ್ತೀರಿ ನೀವು ಅದ್ರ ಮೇಲೆ ಅಂತ ಅಂದರೆ? ತನಿಖೆ ನಡೀತಾ ಇದೆ. ಇಷ್ಟು ದಿನಗಳ ಕಾಲ ಸೂಕ್ಷ್ಮ ರೀತಿಯಲ್ಲಿ ತನಿಖೆ ನಡೀತಾ ಇದೆ. ಎಲ್ಲವನ್ನು ಸಹಿಸ್ಕೊಂಡಿದ್ದೀರಿ, ಎಲ್ಲವನ್ನು ನೋಡ್ತಾ ಇದ್ದೀರಿ, ಎಲ್ಲರೂ ನೋಡ್ತಾ ಇದ್ದಾರೆ. ಈಗ ಏಕಾಏಕಿಯಾಗಿ ಇಷ್ಟೊಂದು ಆಕ್ರೋಶ ಯಾಕೆ? ಇಷ್ಟೊಂದು ಬಡಿಯೋದಕ್ಕೆ ಹೋಗೋದು ಏನಾದರೂ ಆಗಿದ್ರೆ ಏನು ಮಾಡೋದು? ಅಲ್ಲಿ ಪರಿಸ್ಥಿತಿ ಪೊಲೀಸ್ನವ್ರು ಇರಲಿಲ್ಲ ಅಂತ ಅಂದರೆ ಇವತ್ತು ಬೇರೆನೇ ಕತೆ ಆಗೋದು. ದೊಡ್ಡ ದುರಂತನೇ ಸಂಭವಿಸ್ಬಿಡ್ತಾ ಇತ್ತೇನೋ ಇವತ್ತಲ್ಲಿ.